2022 ಡಿಸೆಂಬರ್ 31 ತನಕ ಇಂಡಿಯನ್ ಪಾಸ್ಪೋರ್ಟ್ ಹೋಲ್ಡರ್ಸ್ಗೆ ಈ ಕಂಟ್ರಿ ವೀಸಾ ಫ್ರೀ ಆಗಿತ್ತು. ಹಲೋ ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಸರ್ಬಿಯಾ. ನಾನು ಈಗ ಸದ್ಯದಲ್ಲಿ ಸರ್ಬಿಯಾದ ಕ್ಯಾಪಿಟಲ್ ಸಿಟಿ ಬೆಲ್ಗ್ರೇಡಲ್ಲಿದ್ದೀನಿ. ಸರ್ಬಿಯಾ ಬಂದುಬಿಟ್ಟು ಯುರೋಪಲ್ಲಿ ಬರುತ್ತೆ. ಯುರೋಪಲ್ಲಿ ಬಾಲ್ಕನ್ ರೀಜನ್ನ ಮೇನ್ ಕಂಟ್ರಿ ಸರ್ಬಿಯಾ. ಹಾಗೆ 2022 ಡಿಸೆಂಬರ್ 31 ತನಕ ಇಂಡಿಯನ್ ಪಾಸ್ಪೋರ್ಟ್ ಹೋಲ್ಡರ್ಸ್ಗೆ ಈ ಕಂಟ್ರಿ ವೀಸಾ ಫ್ರೀ ಆಗಿತ್ತು. ಆದರೆ ಈಗ ತೆಗೆದುಬಿಟ್ಟಿದ್ದಾರೆ ವೀಸಾ ಫ್ರೀನ. ಈಗ ವಿತ್ ವೀಸಾನೇ ಬರಬೇಕು, ವೀಸಾ ಅಪ್ಲೈ ಮಾಡಿ ಬರಬೇಕು. ಇಲ್ಲಾಂದರೆ ನಿಮ್ಮ ಹತ್ರ ಶೆಂಗನ್ ವೀಸಾ, UK ವೀಸಾ, ಇಲ್ಲಾಂದರೆ USA ವೀಸಾ ಇದ್ದರೆ ಅಪ್ ಟು 90 ಡೇಸ್ವರೆಗೆ ವೀಸಾ ಫ್ರೀ ಆಗಿರುತ್ತೆ. ಹಾಗೆ ಸರ್ಬಿಯಾದ ಕರೆನ್ಸಿ ಬಂದು ಸರ್ಬಿಯನ್ ದಿನಾರ್. 1 ಇಂಡಿಯನ್ ರುಪೀಸ್ ಇಸ್ ಈಕ್ವಲ್ ಟು 1.17 ಸರ್ಬಿಯನ್ ದಿನಾರ್ ಬರುತ್ತೆ. ಹಾಗೆ ಇಂಡಿಯಾದ ಕರೆನ್ಸಿ ವ್ಯಾಲ್ಯೂ ಹೆಚ್ಚಿದೆ ಸರ್ಬಿಯನ್ ದಿನಾರ್ಗೆ ಹೋಲಿಸಿದರೆ. ಹಾಗೆ ನಾನು ವಿಡಿಯೋದಲ್ಲಿ ಮೊದಲು ಹೇಳ್ದಾಗೆ ಯಾಕೆ ವೀಸಾ ಫ್ರೀ ಎಂಟ್ರಿನ ಇಂಡಿಯನ್ಸ್ಗೆ ತೆಗೆದುಹಾಕಿದ್ರು ಅನ್ನೋದಕ್ಕೆ ಒಂದೇ ಕಾರಣ, ಯಾಕಂದರೆ ಇಲ್ಲೀಗಲ್ ಇಮಿಗ್ರೇಷನ್ನ ತಡೆಗಟ್ಟೋಕ್ಕೋಸ್ಕರ. ಯಾಕಂದರೆ ಸರ್ಬಿಯಾ ಬಂದುಬಿಟ್ಟು ಶೆಂಗನ್ ಕಂಟ್ರಿಗಳ ಜೊತೆ ಬಾರ್ಡ್ರ್ ಹಂಚ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಏನು ಮಾಡ್ತಾರೆ ಅಂದರೆ ಇಂಡಿಯನ್ಸ್ ಎಲ್ಲ ಬಂದುಬಿಟ್ಟು ಸರ್ಬಿಯಾಗೆ ವೀಸಾ ಫ್ರೀ ಎಂಟ್ರಿ ಇರೋದ್ರಿಂದ ಇಲ್ಲಿಂದ ಡಾಂಕಿ ಎಂಟ್ರಿ ಮೂಲಕ ಶೆಂಗನ್ ಏರಿಯಾಗೆ ಎಂಟ್ರಿ ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ರೆಸಿಡೆನ್ಸ್ ತೊಗೊಳ್ತಾರೆ. ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ದಾರೆ. ನೀವು ಯಾವುದೇ ಹೊಸ ದೇಶಕ್ಕೆ ಹೋದಾಗ ನಿಮಗೆ ಸಿಮ್ ಕಾರ್ಡು ಅತಿ ಮುಖ್ಯ. ಯಾಕಂದರೆ ವಿತೌಟ್ ಡಾಟಾ ನಾವೇನು ಮಾಡೋಕ್ಕಾಗಲ್ಲ ಈಗಿನ ಪ್ರಪಂಚದಲ್ಲಿ. ಅದಕ್ಕೋಸ್ಕರ ನಾನು ಈಗ ಸಿಮ್ ತೊಗೊಳಕ್ಕಂತ ಹೋಗ್ತಾ ಇದ್ದೀನಿ. ಮತ್ತೆ ಸಿಗೋಣ. ಸಿಮ್ ತೊಗೊಂಡಾದ್ಮೇಲೆ ಹೇಳ್ತೀನಿ ಅದರ ಡೀಟೇಲ್ಸ್ ಎಲ್ಲ. ಫೈನಲ್ ಆಗಿ ನಾನು 2-3 ಶಾಪ್ ತಿರುಗಿದ ಮೇಲೆ 4ನೇ ಶಾಪಲ್ಲಿ ನನಗೆ ಸಿಮ್ ಕಾರ್ಡ್ ಸಿಕ್ತು. MTS ಸಿಮ್ ತೊಗೊಂಡಿದ್ದೀನಿ. MTS ಸಿಮ್ ಕಾಸ್ಟ್ ಬಂದುಬಿಟ್ಟು 400 ಸರ್ಬಿಯನ್ ದಿನಾರ್. 400 ಸರ್ಬಿಯನ್ ದಿನಾರ್ ಅಂದರೆ ಒಂದು ಅಪ್ರಾಕ್ಸಿಮೇಟ್ 350 ಇಂಡಿಯನ್ ರುಪೀಸ್ ಆಗುತ್ತೆ. 400 ರೂಪಾಯಿಗೆ ನನಗೆ 5GB ಇಂಟರ್ನೆಟ್ ಸಿಕ್ಕಿದೆ. ಹಾಗೆ ಕಾಲ್ಸ್ ಏನು ಫ್ರೀ ಏನಿಲ್ಲ ಅದರಲ್ಲಿ. ಮತ್ತು ವ್ಯಾಲಿಡಿಟಿ ಬಂದುಬಿಟ್ಟು 7 ಡೇಸ್ ಇದೆ ಅದರದ್ದು ವ್ಯಾಲಿಡಿಟಿ.
ಹಾಗೆ ನಿಮಗೆ ಡಾಂಕಿ ಬಗ್ಗೆ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ. ಡಾಂಕಿ ಅಂದರೆ ಏನಿಲ್ಲ, ನೀವು ಇಲ್ಲಿಗಲ್ಲಾಗಿ ಒಂದು ದೇಶಕ್ಕೆ ಎಂಟ್ರಿ ಮಾಡೋದು. ಇದನ್ನು ನೀವು ತುಂಬ ಹೆಚ್ಚಾಗಿ USA ಅಂದರೆ ಮೆಕ್ಸಿಕೋ USA ಬಾರ್ಡ್ರಲ್ಲಿ ನೋಡ್ಬೋದು. ತುಂಬ ಜನ ಇಂಡಿಯನ್ಸು ಈಗಲೂ ಡಾಂಕಿ ಎಂಟ್ರಿ ಮೂಲಕ ಹೋಗ್ತಾ ಇದ್ದಾರೆ. USA ಹಾಗೆ ಕೆನಡಾಕ್ಕೂ ಹೋಗ್ತಾ ಇದ್ದಾರೆ. ನನಗೆ ಈ ಪ್ಲೇಸ್ ನೇಮ್ ಏನು ಅಂತ ಗೊತ್ತಿಲ್ಲ, ಆದರೆ ಇದು ತುಂಬ ಎತ್ತರವಾದ ಪ್ರದೇಶ ಬೆಲ್ಗ್ರೇಡ್ನಲ್ಲಿ. ಇಲ್ಲಿಂದ ನೀವು ಸಿಟಿ ವ್ಯೂನ ನೋಡ್ಬೋದು. ಫುಲ್ ವ್ಯೂ ಆಲ್ಮೋಸ್ಟ್ 90% ವ್ಯೂನ ನೀವು ನೋಡ್ಬೋದು. ತೋರಿಸ್ತೀನಿ ನಿಮಗೆ. ಯುರೋಪಿಯನ್ ಕಂಟ್ರಿಯಲ್ಲಿ ಏನು ವಿಶೇಷತೆ ಅಂದರೆ, ನೀವು ಯಾವುದೇ ಒಂದು ಪಾರ್ಕ್ಗೆ ಹೋದರೆ ಈ ಥರದ್ದು ಸ್ಟ್ಯಾಚ್ಯೂಗಳನ್ನ ನೀವು ತುಂಬ ನೋಡ್ಬೋದು. ಹಾಗೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಯುಗೋಸ್ಲೋವಿಯಾದ ಬಗ್ಗೆ ಹೇಳಿದೆ. ಯುಗೋಸ್ಲೋವಿಯಾ ಮೇನ್ ಆಗಿ ಸ್ಟಾರ್ಟ್ ಆಗಿದ್ದು ಸರ್ಬಿಯಾದಲ್ಲಿ. 1918ರಲ್ಲಿ ಸರ್ಬಿಯಾ, ಕ್ರೊವೇಷಿಯಾ ಹಾಗೆ ಸ್ಲೋವೇನಿಯಾ ಸೇರಿಬಿಟ್ಟು ಯುಗೋಸ್ಲೋವಿಯಾ ಅನ್ನೋ ಒಂದು ದೇಶನ ಸೃಷ್ಟಿ ಮಾಡ್ತಾರೆ. 1918ರಿಂದ 1990 ತನಕ ಈ ದೇಶ ಇರುತ್ತೆ. 1990ರಲ್ಲಿ ಯುಗೋಸ್ಲೋವಿಯಾ ವಾರ್ ಸ್ಟಾರ್ಟ್ ಆಗುತ್ತೆ. 1991ರಲ್ಲಿ ಕ್ರೊವೇಷಿಯಾ ಸೆಪರೇಟ್ ಆಗುತ್ತೆ, ಹಾಗೆ ಸ್ಲೋವೇನಿಯಾ ಕೂಡ ಸೆಪರೇಟ್ ಆಗುತ್ತೆ. ಹಾಗೆ ನೀವು ಈ ಬಿಲ್ಡಿಂಗ್ ನೋಡ್ತಾ ಇರ್ಬೋದು. ಈ ಬಿಲ್ಡಿಂಗು ಕೂಡ ಯುಗೋಸ್ಲೋವಿಯಾ ವಾರ್ ಸಮಯದಲ್ಲಿ ನ್ಯಾಟೋ ಬಂದುಬಿಟ್ಟು 1999ರಲ್ಲಿ ಬಾಂಬ್ ಹಾಕುತ್ತೆ. ಈ ಬಾಂಬಲ್ಲಿ ಸ್ವಲ್ಪ ಜನ ಸತ್ತೋಗ್ತಾರೆ, ಒಂದು 4ರಿಂದ 5 ಜನ ಸತ್ತೋಗ್ತಾರೆ. ಹಾಗೆ ನೀವಿಲ್ಲಿ ನೋಡ್ಬೋದು ಅವರ ಹೆಸರು ಬರೆದಿದೆ, ಯಾರ್ಯಾರು ಈ ಬಾಂಬ್ ಅಟ್ಯಾಕಲ್ಲಿ ಸತ್ತೋಗಿದ್ದಾರೆ ಅಂತ. ಹಾಗೆ ನಿಮಗೆ ನ್ಯಾಟೋ ಯಾಕೆ ಈ ಬಿಲ್ಡಿಂಗ್ ಮೇಲೆ ಬಾಂಬ್ ಅಟ್ಯಾಕ್ ಮಾಡ್ತು ಅನ್ನೋದಕ್ಕೂ ರೀಸನ್ ಹೇಳ್ತೀನಿ. ಏನಪ್ಪ ಅಂದರೆ, ಇದು ಮೊದಲು ಬಂದುಬಿಟ್ಟು ರೇಡಿಯೋ ಟವರ್ ಆಗಿತ್ತು. ಸೊ ಕಮ್ಯುನಿಕೇಷನ್ ಕಟ್ ಮಾಡೋಕ್ಕೋಸ್ಕರ ವಾರ್ ಸಮಯದಲ್ಲಿ ನ್ಯಾಟೋ ಬಾಂಬ್ ಹಾಕುತ್ತೆ. ಹಾಗೆ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು. ನಾನು ಬೆಲ್ಗ್ರೇಡ್ಗೆ ಬಂದುಬಿಟ್ಟು ಆಲ್ಮೋಸ್ಟ್ 2 ಡೇಸ್ ಆಗ್ತಾ ಬಂತು. 2 ಡೇಸಿಂದನೂ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ತಿರುಗ್ತಾ ಇದ್ದೀನಿ, ಟ್ರ್ಯಾಮು, ಬಸ್ಸು ಎಲ್ಲದರಲ್ಲೂ ತಿರುಗ್ತಾ ಇದ್ದೀನಿ. ಬಟ್ ಯಾವ ಒಂದು ಸಮಯದಲ್ಲೂ ಕೂಡ ನಾನು ಒಂದು ಟಿಕೆಟ್ ಖರೀದಿ ಮಾಡಿಲ್ಲ. ಯಾಕಂದರೆ ಇಲ್ಲಿ ಬಸ್ಸಲ್ಲಿ ಟಿಕೆಟು ಯಾರೂ ತೊಗೊಳ್ಳಲ್ಲ. ನಾನು ನೋಡಿದೆ 99-100% ಯಾರೂ ತೊಗೊಳ್ತಾ ಇಲ್ಲ ಟಿಕೆಟು. ಬಟ್ ಇಲ್ಲಿ ಟಿಕೆಟ್ ಎಲ್ಲಿ ಕೊಡ್ತಾರಂತನೂ ಗೊತ್ತಿಲ್ಲ. ನಾನು ತುಂಬ ಟೈಮು ಬಸ್ ಡ್ರೈವರ್ ಜೊತೆ ಟಿಕೆಟ್ ಕೇಳೋಕ್ಕೆ ಟ್ರೈ ಮಾಡಿದೆ, ಬಟ್ ಯಾರೂ ಕೊಡಲೇ ಇಲ್ಲ ನನಗೆ. ಸೊ ಅದಕ್ಕೋಸ್ಕರ ನಾನು ಫ್ರೀಯಾಗಿ ತಿರುಗ್ತಾ ಇದ್ದೀನಿ. ಹಾಗೆ ಇನ್ನೂ 2 ದಿನ ನಾನು ಇಲ್ಲೇ ಇರ್ತೀನಿ. 2ರಿಂದ 3 ದಿನ ಇಲ್ಲೇ ಇರ್ತೀನಿ. 3 ದಿನವೂ ಅದೇ ರೀತಿ ಮಾಡೋ ಪ್ಲ್ಯಾನ್ ಇದೆ. ಹಾಗೆ ನಿಮಗೆ ನೆಕ್ಸ್ಟ್ ಮುಂದಿನ ವಿಡಿಯೋದ ಕೊನೆಯಲ್ಲಿ ಕೂಡ ನಾನು ಹೇಳ್ತೀನಿ ನಿಮಗೆ ನಾನು ಯಾವಾಗಲಾದ್ರು ಪೇ ಮಾಡಿದ್ನಾ ಇಲ್ಲಾಂದರೆ ಏನಾದರೂ ಟಿಕೆಟ್ ತೊಗೊಂಡ ಅಂತ.